ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನನ್ನ ಹತ್ರ ಇರೋ ಉತ್ತರ ಇಲ್ಲ ಅಂದ್ರೆ ಏನು? ಇಲ್ಲಿರೋರು ಹೇಳೇ ಇಲ್ಲ ನಾನು. ಎಷ್ಟು ಸಲ ಹೇಳಲಿ? ಸಾರಿ, ಇಲ್ಲಿರೋರ್ಗೆ ಹೇಳಿಲ್ಲ, ಮಾರ್ಕೊಂಡವ್ರಿಗೆ ಹೇಳಿದ್ದೀನಿ. ಅದ್ ನನಗೆ ಗೊತ್ತಿಲ್ಲ, ನನಗದನ್ನ ಕೇಳ್ಬಿಡಿ. ನಾನು ಸಾವರ್ಕರೆಲ್ಲ ತಪ್ಪೇ ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ. ಮಾಧ್ಯಮದಲ್ಲಿ ನೀವು ಸೀರಿಯಸ್ ಆಗಿ ನಿಮ್ಗೆ ಹೇಳಿಲ್ಲ ಸಾರಿ, ಈ ಒಟ್ಟು ನಿಮ್ಗೆ ಹರ್ಟ್ ಆಗಿದೆ, ನಾನು ಸಾರಿ ಕೇಳ್ತೀನಿ ಅಂತ ಮುಂದುವರಿಸಿ. ಸಿಂಪಲ್. ಈ ಪದದಿಂದ ನಿಮ್ಗೆ ಹರ್ಟ್ ಆಗಿದೆ, ತುಂಬಾ ನಾನು ನಿಮಗೆ ಹೇಳಿಲ್ಲ, ಮಾರ್ಕೊಂಡವ್ರು ಹೇಳಿದೆ ಅಷ್ಟೇ. ಬಿಟ್ಬಿಡಿ, ಬಿಟ್ಬಿಡಿ. ನಾನು ನಿಮಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಕನ್ನಡಿಗರ ಮುಂದೆ ದೇಶದ ಮುಂದೆ ಕನ್ನಡದ ಪ್ರತಿರೋಧವನ್ನು ಅನುಮಾನಿಸುವ ರೀತಿ ಹಾಕಿದ್ದೀರಿ. ಗೊತ್ತಿಲ್ಲ ಯಾವ ಅನುಮಾನ ಇದೆ, ಎಲ್ರಿಗೂ ಗೊತ್ತು. ಎಲ್ಲಾ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಟ್ವಿಟರ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ಪ್ರತಿಯೊಂದು ಇದೆ. ಸೋಷಿಯಲ್ ಮೀಡಿಯಾ ತಗೊಂಡಾಗ ನಮ್ಮ ಚಾನಲ್ ಇನ್ನೊಂದು ಪೇಪರ್ ಕೂಡ ಮೆನ್ಷನ್ ಆಗುತ್ತೆ. ನೋಡಿ ಒಂದು ನಿಮಿಷ, ಸಿಂಪಲ್ ಲೆಟ್ ಅಸ್ ಸಾಲ್ವ್ ದಿಸ್. ನೀವು ಪ್ರಶ್ನೆ ಕೇಳಿದ್ರಿ, ನನಗೆ ಗೊತ್ತಿರೋ ಉತ್ತರ ಕೊಟ್ಟೆ. ಆ ಉತ್ತರ ನಿಮ್ಗೆ ಸಮಂಜಸ ಆಗದಿದ್ರೆ ಅದನ್ನು ರಿಪೋರ್ಟ್ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗ್ತೀರಾ ಇಲ್ಲ ಕೇಳ್ತಾ ಇದ್ದೀನಿ. ಸಿಂಪಲ್. ಹೋಗ್ಬೇಡಿ. ಇವಾಗ ಏನ್ ಮಾಡೋಣ ಈಗ ಹೇಳಿ? ಇವಾಗ ಏನ್ ಮಾಡೋಣ ನೀವು ಹೇಳಿ? ನಾನ್ ರೆಡಿ, ವೇಟಿಂಗ್ ಫಾರ್ ದ ನೆಕ್ಸ್ಟ್ ಇಶ್ಯೂ. ನೆಕ್ಸ್ಟ್ ರೆಡಿಯಾ? ನೀವು ಮುಂದಿನ ಪ್ರಶ್ನೆ ಕಂಟಿನ್ಯೂ ಮಾಡಿ ಅನ್ನೋವರೆಗೂ ನಾನು ಹಿಂಗೆ ಇರ್ತೀನಿ. ನಿಮಗೆ ಹರ್ಟ್ ಆಗಿದ್ರೆ ಕ್ಷಮೆ ಇರಲಿ ಅಂತ ಒಂದು ರೋಡ್ ಹೇಳಿ ಮುಂದುವರಿಸಿ. ಇದರಲ್ಲಿ ನಾವು ಯಾರು ಪರನೂ ಇಲ್ಲ, ನಿಮ್ಮ ವಿರೋಧನೂ ಇಲ್ಲ, ನಿಮ್ಮನ್ನ ಸಾಕಷ್ಟು ಪ್ರೀತಿಸೋರು. ಕ್ಷಮೆ ಕೇಳುವಂತ ತಪ್ಪು ನಾ ಮಾಡಿಲ್ಲ. ಕೊನೆಯದಾಗ ಉತ್ತರ ಕೊಡ್ತಾ ಇದ್ದೀನಿ. ನಿಮಗೆ ಹರ್ಟ್ ಆಗಿದ್ರೆ ನಿಮಗಲ್ಲ, ನಿಮ್ಗೆ ಯಾಕೆ ಹರ್ಟ್ ಆಗ್ಬೇಕು? ನಾನು ನಿಮ್ಗೆ ಹೇಳಿಲ್ಲ ಅಂತ ಇದ್ದೀನಿ, ಮಾರ್ಕೊಂಡವ್ರಿಗೆ ಹೇಳಿದ್ದೀನಿ. ನಿಮ್ಗೆ ಯಾಕೆ ಬಯಸ್ಡ್ ಅಲ್ಲ ರೀ? ತುಂಬಾ ಕ್ಲಿಯರ್ ಆಗಿದೆ. ಭಾರತ ದೇಶದ ನಾವು ಉತ್ತರ ಕೊಟ್ಟಾಯ್ತು ಅಷ್ಟೇ. ನೆಕ್ಸ್ಟ್ ನಿಮ್ಗೆ ಹಂಗ ಅನಿಸ್ತಾ ಇದೆ, ನನ್ಗೆ ಹಂಗ ಅನಿಸ್ತಿಲ್ಲ. ಇಲ್ಲೇ ಕೂತಿದ್ದೀನಿ, ಅದನ್ನೇ ಬರೀರಿ. ಪ್ರಕಾಶ್ ರೈ ಅವರಿಗೆ ಇದಕ್ಕೆ ಪ್ರಶ್ನೆಗೆ ಉತ್ತರ ತಾಕತ್ತು ಇರಲಿಲ್ಲ ಅಂತ ಡಾಕ್ಯುಮೆಂಟ್ ಮಾಡಿ, ಜನಕ್ಕೆ ಗೊತ್ತಾಗುತ್ತೆ. ಹಾ ಅಷ್ಟೇ, ಸರಿ, ಓಕೆ. ನೆಕ್ಸ್ಟ್ ಹೋಗೋಣ. ಆನ್ಸರ್ ಮಾಡಾಯ್ತು. ಹೇಳಿ ಅವ್ರಿಗೆ, ಅವ್ರು ಕೇಳ್ತಾ ಬಿಡ್ತಿಲ್ವ? ನಿಮ್ಮವ್ರೆ ಅಲ್ಲ, ನಿಮ್ಮವರೇ ಬಿಡ್ತಿಲ್ಲ. ಅದನ್ನೇ ಬರೀರಿ. ಮಾತಾಡ್ಬೇಕು, ಇಲ್ಲಿ ಬಂದು ನೇರ ಮಾತಾಡ್ಬೇಕು.
ನೀವು ಅದನ್ನ ಮಾಡಿ. ಇನ್ನು film ಆಗಿ ಚೆನ್ನಾಗಿ ಟ್ರೈ ಮಾಡ್ತಿದ್ರೆ ನಾನು ಎದುರಿಸಕ್ಕೆ ಆಗಲ್ಲ, ಬೇಡ. ನೀವ್ ಯಾರ ಮನೆ ನಿಮ್ಮನ್ನ ಎದುರಿಸಕ್ಕೆ? ಅಲ್ಲಲ್ಲ, ನೀವ್ ಯಾರ ಮನೆ ಎದುರಿಸಕ್ಕೆ? ಇಲ್ಲಿ ಪ್ರೀತಿಯಿಂದ ನಡ್ಕೊಂಡಿದೀವಿ. ಈಗ ಇಷ್ಟು ಹೊತ್ತು ಪ್ರೀತಿಯಿಂದ ನಿಂತಿದ್ದಾರೆ. ಅದಕ್ಕೆ ನಗ್ನಗ್ತಾ ಮಾತಾಡ್ತಿದ್ದೀನಿ ನಾನು. ಉತ್ತರ ಕೊಟ್ಟಾಯ್ತು. ಇದೇ ರೀತಿ ಸಿನಿಮಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ತರ ಆಕ್ಷನ್ ಕೊಡ್ಕೊಂಡಿದ್ದೀವಿ. ಮಾಡಿ ಸರ್. ಅಲ್ಲೇ ಕಾಣಿಸಿರೋ ಒಂದು ಆಗ್ತದೆ. ಅಲ್ಲಿ ಇನ್ನಿತರವಂತ behavior ಇಲ್ಲಿ ಏನಕ್ಕೆ ತೋರಿಸ್ತಾ ಇದ್ದೀರಾ ಅಂತ ಸರ್? ನೀವು ಎಲ್ಲವನ್ನ ನಿಮ್ಮ ಸಾರಾಸಟ್ಟಾಗಿ ಹೇಳಿದಿರಲ್ಲ, ಆ ಮಾತು ಆ ಥರ ತಪ್ಪು ಆ ಥರ ಹೇಳ್ಬಾರ್ದು ಸರ್. ಸಾರಾ ಸೆಕ್ಟ ಕರ್ದಿಲ್ಲ ಸರ್. ನೀವು ಕರ್ದಿಲ್ಲ ಅಂತ ನೀವು ಹೇಳ್ಬೋದು. ಇದು ಇದೆಯಲ್ಲ, ಕನ್ನಡ ಓದಿ. ನಮಸ್ಕಾರ ಮಾಧ್ಯಮ ಮಿತ್ರರೇ, ಅದು ಬ್ರಾಕೆಟ್ ನಲ್ಲಿ ಹಾಕಿದ್ದೀನಿ, ಅದು ಬೇರೆ ಜಾತಿ. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಎಲ್ಲ ನಿಮ್ಮ ಟ್ವೀಟ್ಗಳನ್ನು ಅಲ್ಲಿ ಏನ್ ಅನ್ಕೋತಾರೆ, ಪ್ರಕಾಶ್ ರಾಜ್ ಹಾಕಿರೋದು ಸರಿ, ಕರೆಕ್ಟ್ ಆಗಿ ಹಾಕಿದ್ದಾರೆ, ಮಾಡಿಕೊಂಡ ಮಾಧ್ಯಮಗಳು ಮಾಡ್ಕೊಂಡವರು ಇದ್ದಾರೆ ಇಲ್ಲಿ ಅಂತ, ಕರ್ನಾಟಕದಲ್ಲಿ ಇದ್ದಾರೆ ಅಂತ. ಪ್ರೆಸ್ ಕ್ಲಬ್ ಅಲ್ಲಿ ಇಲ್ಲ. ನೀವು ಯಾಕೆ ಇದ್ದಾರೆ ಅಂತ? ಅದಕ್ಕೆ ಪ್ರೆಸ್ ಕ್ಲಬ್ ಇನ್ವಿಟೇಷನ್ ಅನ್ನೋದಿಲ್ಲ. ಅಲ್ಲಲ್ಲ, ನೀವು ಅದನ್ನ ಅವ್ರಿಗೆ ಹೇಳಿದ್ದೀನಿ ನಾನು. ನೀವು ಈಗ ಹರ್ಟ್ ಆಗಿದ್ರೆ ಅದನ್ನ ಕ್ಷಮಿಸಿ ಅಂತ ಯಾಕೆ ಹೇಳ್ತಾಗ್ತೀರಿ ನೀವು? ನಿಮ್ಗೆ ಹೇಳಲಿಲ್ಲ, ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ. ಪ್ರೆಸ್ ಕ್ಲಬ್ ಇನ್ವಿಟೇಷನ್ ನಲ್ಲಿ, ಪ್ರೆಸ್ ಕ್ಲಬ್ ಇನ್ವಿಟೇಷನ್ ನೀವು ಬಂದಿದ್ದೀರಿ, ಸೋಷಿಯಲ್ ಮೀಡಿಯಾ ಇನ್ವಿಟೇಷನ್ ಬಂದಿದ್ದೀರಾ ನೀವು. ನಿಮ್ಮನ್ನು ಗೌರವಿಸಿ ಪ್ರೆಸ್ ಕ್ಲಬ್ಗೆ ನಾನು ಫೋನ್ ಮಾಡಿ ಒಂದು ಹಾಲನ್ನು ಬುಕ್ ಮಾಡಿ ಮುಂಚಿತವಾಗಿ ಅದಕ್ಕೆ ಮೆಸೇಜ್ ಕಳಿಸಿ ಆ ಮೂಲಕ ನಿಮ್ಮನ್ನು ಇನ್ವೈಟ್ ಮಾಡಿದ್ದೀನಿ. ಅಲ್ಲಿ ಸೋಷಿಯಲ್ ಮೀಡಿಯಾ ಬೇರೆ, ನಾನು ಹಾಕೊಳ್ತಿದ್ರಿ ಅಲ್ಲಿ. ಅದು ಒಳ್ಳೆ ಕಥೆ ಆಯ್ತಲ್ಲ ಅದು.